ನಮಸ್ಕಾರ ವೀಕ್ಷಕರೇ, ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ರಾಜಕೀಯ ವರದಿಗಾರ ಹನುಮಂತ ದುರ್ಗತ್. ಬಿಸಿಲಿನ ತಾಪ ಹೆಚ್ಚಾಗ್ತಿದ್ದಂತೆ ಲೋಕಸಭಾ ಚುನಾವಣೆಯ ಕಾವು ಕೂಡ ಹೆಚ್ಚಾಗಿದೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕಿ ಪ್ರಿಯಾಂಕಾ ಗಾಂಧಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ತಮ್ಮ ಅಭ್ಯರ್ಥಿಗಳ ಪರವಾಗಿ ಮಹಿಳಾ ಮತಗಳೂ ಸೇರಿದಂತೆ ಅಹಿಂದ ವರ್ಗಗಳ ಮತಗಳೂ ಕೂಡ ಕ್ರೋಢೀಕರಿಸುವಂಥ ಕಸರತ್ತನ್ನು ಪ್ರಿಯಾಂಕಾ ಗಾಂಧಿಯವರು ಮಾಡಿರುವಂಥದ್ದು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡುವ ಮೂಲಕ ಮತಗಳನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮೊದಲಿಗೆ ದೆಹಲಿಯಿಂದ ಶಿವಮೊಗ್ಗಕ್ಕೆ ಬರ್ತಾರೆ, ಶಿವಮೊಗ್ಗದಿಂದ ಚಿತ್ರದುರ್ಗಕ್ಕೆ ಬರ್ತಾರೆ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ನ್ಯಾಯ ಸಂಕಲ್ಪ ಯಾತ್ರೆಯ ಸಮಾವೇಶ ಏನಿದೆ ಆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸಮಾವೇಶದಲ್ಲಿ CM ಸಿದ್ದರಾಮಯ್ಯ, ಸುರ್ಜಿವಾಲಾ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಎಲ್ಲರೂ ಕೂಡ ಇಲ್ಲಿ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಸಮಾವೇಶದಲ್ಲಿ ಮೊದಲಿಗೆ ಮಾತನಾಡಿದಂತಹ CM ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರ ಬರದ ವಿಚಾರದಲ್ಲಿ ಮಾಡಿರುವಂತಹ ಅನ್ಯಾಯ ಸೇರಿದಂತೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನೇ ಎಲ್ಲವೂ ಕೂಡ ಜನರ ಮುಂದೆ ಜನರಿಗೆ ಮನದಟ್ಟು ಮಾಡಿಸುವುದರ ಜೊತೆಗೆ ಈ ಭಾಗದ ಹೆಚ್ಚು ಬೇಡಿಕೆ ಇರುವಂತಹ ಗೊಲ್ಲ ಸಮುದಾಯವನ್ನು ST ವರ್ಗಕ್ಕೆ ಸೇರಿಸುವಂಥ ಬೇಡಿಕೆ ಏನಿದೆ ಆ ಒಂದು ಬೇಡಿಕೆಗೂ ಕೂಡ ಸ್ಪಂದಿಸುವಂಥ ಕೆಲಸವನ್ನು CM ಸಿದ್ದರಾಮಯ್ಯ ಅವರು ಮಾಡಿದರು. ಜೊತೆಗೆ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಾವು ರಾಜ್ಯದಿಂದ ಶಿಫಾರಸು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು CM ಸಿದ್ದರಾಮಯ್ಯ ಅವರು ಹೇಳಿದ್ರು. ಅದಾದ ನಂತರದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಮಾತನಾಡಿದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಗೊಲ್ಲ ಸಮುದಾಯವನ್ನು ST ವರ್ಗಕ್ಕೆ ಸೇರಿಸುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಪ್ರಿಯಾಂಕಾ ಗಾಂಧಿಯವರು ಕೊಡೋದ್ರ ಜೊತೆಗೆ ಕೇಂದ್ರ ಸರ್ಕಾರದ 10 ವರ್ಷಗಳ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 10 ವರ್ಷಗಳ ವೈಫಲ್ಯಗಳನ್ನು ಎಳೆಯಾಗಿ ಜನರಿಗೆ ಮನದಟ್ಟು ಮಾಡಿಸುವಂತಹ ಪ್ರಯತ್ನವನ್ನು ಪ್ರಿಯಾಂಕಾ ಗಾಂಧಿಯವರು ಮಾಡಿರುವಂಥದ್ದು. ನೀವು ನಿಜಕ್ಕೂ ಕೂಡ ದೇಶದ ಜನ ಸಂಘರ್ಷವನ್ನು ದಿನನಿತ್ಯದ ಜೀವನ ನಡೆಸಲಿಕ್ಕೆ ಸಂಘರ್ಷವನ್ನು ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಆಗ್ತಾ ಇದೆ. ಈ ಎಲ್ಲ ಬೆಲೆ ಏರಿಕೆಗಳಿದ್ದಾಗಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಇಲ್ಲಿಯ ಸಂಘರ್ಷಗಳು ಗೊತ್ತಾಗ್ತಾ ಇಲ್ಲ. ಬದಲಾಗಿ ತಮ್ಮ ಇಬ್ಬರು ಸ್ನೇಹಿತರೇನಿದ್ದಾರೆ ಅವರ ಆಸ್ತಿ ಪ್ರಮಾಣವನ್ನು ಹೆಚ್ಚು ಮಾಡಿಸುವಂಥ ಪ್ರಯತ್ನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದ್ದಾರೆ ಅನ್ನುವಂಥ ಟೀಕೆಗಳು ಪರೋಕ್ಷವಾಗಿ ಮಾಡೋದ್ರ ಜೊತೆಗೆ ಕೇಂದ್ರ ಸರ್ಕಾರದ ಚುನಾವಣಾ ಬಾಂಡ್ ಆಗಿರ್ಬೋದು, ಬೆಲೆ ಏರಿಕೆ, ಪೆಟ್ರೋಲು ಡೀಸೆಲ್ಲು ಸೇರಿದಂತೆ ಪ್ರಮುಖ ಬೆಲೆ ಏರಿಕೆಗಳೇನಿದ್ದಾವೆ ಅದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಮಹಿಳೆಯರ ಮತಗಳೇನಿದ್ದಾವೆ ಆ ಮತಗಳನ್ನು ಕ್ರೋಢೀಕರಿಸುವಂತಹ ಲೆಕ್ಕಾಚಾರದಲ್ಲಿ ಮಹಿಳೆಯರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರದ ಉದ್ಯೋಗಗಳೇನಿದ್ದಾವೆ ಉದ್ಯೋಗಗಳ ಭರ್ತಿಯ ಸಂದರ್ಭದಲ್ಲಿ ಮಹಿಳೆಯರಿಗೂ ಕೂಡ ಮೀಸಲಾತಿ ಕೊಡ್ತೀವಿ. ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಕೊಟ್ಟಿರುವಂಥದ್ದು. ಜೊತೆಗೆ AICC ಘೋಷಣೆ ಮಾಡಿದಂತಹ ನ್ಯಾಯಪತ್ರ ಏನಿದೆ, AICC ಕೊಟ್ಟಂತಹ ಗ್ಯಾರಂಟಿಗಳು, ರಾಜ್ಯ ಸರ್ಕಾರ ಯಾವ ರೀತಿ ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದೇ ರೀತಿಯಾಗಿ AICC ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಆ ಗ್ಯಾರಂಟಿಗಳನ್ನ ತಮ್ಮೆಲ್ಲರಿಗೂ ಕೂಡ ತಲುಪಿಸ್ತೇವೆ ಅನ್ನುವಂಥ ಮಾತುಗಳನ್ನು ಆಡುವುದರ ಜೊತೆಗೆ ಮೊದಲಿನ ರಾಜಕಾರಣಿಗಳು ಮೊದಲಿನ ಒಂದು ಕಾಲದಲ್ಲಿ ಪ್ರಧಾನಮಂತ್ರಿಗಳಾದಂಥವರಿಗೆ ಸೇವಾ ಮನೋಭಾವ ಇರ್ತಾ ಇತ್ತು. ಹಳ್ಳಿಗಳಿಗೆ ಬರ್ತಾ ಇದ್ರು, ಜನರ ಮನೆಗೆ ಬರ್ತಾ ಇದ್ರು. ಇಂದಿನ ಪ್ರಧಾನಮಂತ್ರಿಗಳಿಗೆ ಅದ್ಯಾವ ಮನೋಭಾವನೆಯೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಕುಟುಕುವಂಥ ಕೆಲಸವನ್ನು ಪ್ರಿಯಾಂಕಾ ಗಾಂಧಿಯವರು ಮಾಡಿದರು. ಒಟ್ಟಿನಲ್ಲಿ ಇವತ್ತು ಇಡೀ ಸೇರಿದಂಥ ಸಮಾವೇಶದಲ್ಲಿ ಸೇರಿದಂತಹ ಮಹಿಳಾ ವರ್ಗವನ್ನಾಗಿರ್ಬೋದು ಅಥವಾ ಮತದಾರರನ್ನ ಮನದಟ್ಟು ಮಾಡಲಿಕ್ಕೆ ಮತದಾರರಿಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಮಾಡಿದಂತಹ ಸಾಧನೆಗಳೇನಿದ್ದಾವೆ, ಗ್ಯಾರಂಟಿಗಳೇನಿದ್ದಾವೆ ಅದೇ ರೀತಿಯಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಏನು ಮಾಡುತ್ತೆ ಅನ್ನೋಂಥ ಮನದಟ್ಟು ಮಾಡುವಂಥ ಕೆಲಸವನ್ನು ಪ್ರಿಯಾಂಕಾ ಗಾಂಧಿಯವರು ಮಾಡಿದ್ರು. ಅದಾದ ನಂತರದಲ್ಲಿ ಸಮಾವೇಶದಲ್ಲಿ ಒಂದಷ್ಟು ಭರವಸೆಗಳನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ, ಅಗ್ನಿಪಥ್ ಯೋಜನೆ ಏನಿದೆ ಆ ಅಗ್ನಿಪಥ್ ಯೋಜನೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ರು. ಮತ್ತು ಯುವಕರಿಗೆ ಉದ್ಯೋಗಗಳನ್ನು ಕೊಡುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಪ್ರಧಾನಮಂತ್ರಿ 10 ವರ್ಷಗಳಲ್ಲಿ ಏನೆಲ್ಲ ಮಾಡಿಲ್ಲ, ಏನೇನೂ ಮಾಡಿಲ್ಲ, ಬರೀ ವೈಭವೀಕರಣ, ಭಾರತವನ್ನು ವೈಭವೀಕರಣ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಜವಾಗ್ಲೂ ಕೂಡ ಜನಪರವಾಗಿ ಥಿಂಕ್ ಮಾಡುತ್ತೆ, ಯೋಚನೆ ಮಾಡುತ್ತೆ ಅನ್ನುವಂಥ ಭರವಸೆಗಳನ್ನು ಕೊಡೋದ್ರ ಮೂಲಕ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅನ್ನುವಂಥ ಮನವಿಯನ್ನು ಪ್ರಿಯಾಂಕಾ ಗಾಂಧಿಯವರು ಮಾಡಿದ್ರು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಚಿತ್ರದುರ್ಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.